ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ಆಷಾಢ ಶುಕ್ರವಾರದ ಪೂಜೆ ಮಾಡ್ತಾ ಇದ್ದೀನಿ, ಚಾಮುಂಡೇಶ್ವರಿದು ವಾರನ. ಸೊ ಅದನ್ನು ನಿಮ್ಮ ಜೊತೆ ಸಹ ಶೇರ್ ಮಾಡೋಣ ಅಂತ ನಾನು ನಿಮಗೆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇದು ಬೆಳಗ್ಗೆ ಒಂದು 6:30 ನಮ್ಮ ಮನೆಯಲ್ಲೇ. ನಿಮಗೆ ಗೊತ್ತಿದೆ, ನನ್ನ ಮಿನಿ ವ್ಲಾಗಲ್ಲೆಲ್ಲ ಅಪ್ಲೋಡ್ ಮಾಡಿರ್ತೀನಿ. ರೋಸ್ ಗಿಡ ಇದೆ, ಬಳ್ಳಿ ಥರ ಹಬ್ಬಿದೆ. ಅದು ಬಂಚ್ ಆಫ್ ರೋಸ್ನ ಬಿಡುತ್ತೆ. ಆ ರೋಸ್ಗಳನ್ನೆಲ್ಲ ತೊಗೋತಾ ಇದ್ದೀನಿ, ಏಕೆಂದರೆ ನೆನ್ನೆನೇ ಕಿತ್ಕೋಬೋದಿತ್ತು. ಬಟ್ ಅದು ಬೆಳಗ್ಗೆ ಕಿತ್ತಿದಾಗ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ದೊಡ್ಡದಾಗಿರುತ್ತೆ ಹೂವು ಅಂತ ಕಿತ್ಕೋತಿದ್ದೀನಿ. ಆ್ಯಕ್ಚುಲಿ ವೀಡಿಯೋ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಒಂದೇ ಹ್ಯಾಂಡೆಲ್ ಕ್ಯಾಮ್ರಾ ಇಟ್ಕೊಂಡು ಕಿತ್ಕೊಂಡೆ. ಇಲ್ಲಿ ಕನಕಾಂಬ್ರ ಇತ್ತು ನೋಡಿ, ರೋಸು, ಕನಕಾಂಬ್ರ ಮತ್ತು ದಾಸವಾಳದ ಹೂವು ಎಲ್ಲನೂ ಸಹ ಪೂಜೆಗೆ ಕಿತ್ಕೋತಿದ್ವಿ. ನಮ್ಮ ಅತ್ತೆ ನೈಟೇ ಹಿಂದಿನ ದಿನವೇ ಮೊಗ್ಗೆಲ್ಲ ಕಿತ್ಕೊಂಡಿರ್ತಾರೆ. ಸೊ ಯಾವುದಾದ್ರೂ ಬಿಟ್ಟೋಗಿದ್ರೆ ಹರಳಿರುತ್ತಲ್ಲ ಹೂವು, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೂನ ಕಿತ್ಕೊಳ್ಳೋಕೆ ಬಂದಿದ್ದೀನಿ, ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಂಡು. ಆ್ಯಕ್ಚುಲಿ ಅದು ಅಲಾರಮ್ ಸ್ವಲ್ಪ ಮಿಸ್ ಆಗಿ AM ಆಗಬೇಕಾಗಿತ್ತು, PM ಆಗಿತ್ತು. ಸೊ ಅದಕ್ಕೆ ಅಲಾರಮ್ ಬಂದಿರಲಿಲ್ಲ, ಸ್ವಲ್ಪ ಲೇಟೇ ಆಯಿತು. ಆ್ಯಕ್ಚುಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ, ಬ್ರಾಹ್ಮಿ ಮುಹೂರ್ತ ಮಿಸ್ ಆಯಿತು. ಇರಲಿ, ಅದು ನನ್ನ ಕಡೆಯಿಂದ ಆಗಿರೋದಲ್ಲ, ಬೈ ಮಿಸ್ಟೇಕ್ಲಿ ಆಗಿರೋ ಅಂಥದ್ದು. ಸೊ ಇದು ನಮ್ಮನೆ ಈ ಮುಂದೆ ಇರುವಂಥ ಮಲ್ಲೆ ಗಿಡ. ಈ ಸಲ ಸ್ವಲ್ಪ ಹೂ ಚೆನ್ನಾಗೇ ಬಿಡ್ತು ಅಂತ ಹೇಳ್ಬೋದು. ಪೂಜೆಗೆಲ್ಲ ಹೂ ಆಗ್ತಿತ್ತು. ಸ್ವಲ್ಪ ಜಾಸ್ತಿ ಇದ್ದರೆ ಮೊಗ್ಗನ್ನ ಕಿತ್ತು ಕಟ್ಕೋತೀವಿ, ಸ್ವಲ್ಪ ಕಡಿಮೆ ಇರೋದ್ರಿಂದ ಹೂನ ನಾನು ಕಿತ್ಕೊಂಡಿರಲಿಲ್ಲ. ರೋಸ್ ಗಿಡ ನೀವೇ ನೋಡಿದ್ದೀರ, ಬಟನ್ ರೋಸ್ ಎಲ್ಲ ತುಂಬಾ ಹಾಕಿದ್ದೀನಿ ಗಿಡಗಳನ್ನ. ಅದೆಲ್ಲ ಬರ್ತಾ ಇದೆ ಚೆನ್ನಾಗಿ. ದಿನ ಪೂಜೆಗೆ ಹೂವಾಗಲಿ ಅಂತಲೇ ಅದನ್ನು ಇಟ್ಟಿರೋದು. ಸೊ ಬನ್ನಿ, ಇವಾಗ ಪೂಜೆನ ಶುರು ಮಾಡೋಣ. ಆಲ್ರೆಡಿ ಲೇಖನ ಹೋಗಾಯಿತು 7:05ಗೆ. 7:05 ಆದಮೇಲೆ ಪೂಜೆ ಮಾಡ್ತೀನಿ. ಯಾವಾಗಲೂ ನಾವು ಬತ್ತಿ ಹಾಕಬೇಕಾದ್ರೆ 2 ಎಳೆ ಬತ್ತಿ ಹಾಕಬೇಕಲ್ವ ದೀಪಕ್ಕೆ. ಸೊ 2 ಎಳೆ ಬತ್ತಿನ ಹಾಕ್ತಾಯಿದ್ದೀನಿ. ಹಚ್ಚಿ ಪೂಜೆನ ಶುರು ಮಾಡೋಣ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ವಿಳ್ಯದೆಲೆ, ಇದು ಅಕ್ಕಿ ಹಿಟ್ಟಿಂದ ಮಂಟಪದಲ್ಲಿ ರಂಗೋಲಿ ಬಿಟ್ಕೋತಾ ಇದ್ದೀನಿ. ಇದು ಒಂದು ಸ್ತಂಭ ಪ್ರತಿಷ್ಠಾಪನೆ ಮಾಡೋ ಅಂಥ ರಂಗೋಲಿ. ನಾನು ಯೂಟ್ಯೂಬಲ್ಲಿ ಒಬ್ಬರು ವೀಣಾ ಜೋಶಿ ಅಂತಿದ್ದಾರೆ, ಅವ್ರನ್ನ ನೋಡಿಕೊಂಡು ಅವ್ರು ಹೇಳ್ಕೊಟ್ಟಿರೋ ಥರ ಪ್ರತಿಷ್ಠಾಪನೆ ಮಾಡಿಕೊಂಡು ಲಿಂಗನ ಕೂರಿಸ್ತಾ ಇದ್ದೀನಿ. ಕಳಸ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಇವಾಗ ಕಳಸಕ್ಕೆ ಮಾಂಗಲ್ಯ ಇದ್ದರೆ ಹಾಕ್ಬೋದು, ಮಾಂಗಲ್ಯ ಇಲ್ಲದೆ ಇರೋರು ಅರ್ಶಿಣದ ಕೊಂಬಿನಿಂದನೇ ಕಟ್ಬೋದು. ಈಗ ತುಪ್ಪದಿಂದ ದೀಪ ಹಚ್ಚಿದ್ದೀವಿ. ತುಪ್ಪದಿಂದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸಕಲ ಐಶ್ವರ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟು ದೀಪ ಹಚ್ಚಿ ಪೂಜೆನ ಶುರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೆನ್ನೆನೇ ಹಣ್ಣೆಲ್ಲ ತರಬೇಕಿತ್ತು, ನನಗೆ ಮರ್ತೋಯ್ತು ಹಣ್ಣು ತರೋದು. ಮತ್ತು 9:30 10 ಗಂಟೆ ಆಗೋಯಿತು. ಶಾಪೆಲ್ಲ ಸ್ವಲ್ಪ ಕ್ಲೋಸ್ ಇರೋದ್ರಿಂದ ಮನೇಲಿ ಯಾವ ಹಣ್ಣಿತ್ತು ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ಈವ್ನಿಂಗು ಅರ್ಶಿಣ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ಕೊಡ್ತೀನಿ ಒಂದು 5 ಜನ ಅಥವಾ 3 ಜನಕ್ಕೆ ಯಾರಿಗಾದರೂ. ಸೊ ಅದ್ರ ಜೊತೆ ಕುಬೇರ ಯಂತ್ರದ್ದು ನಂಬರ್ಸ್ನೂ ಸಹ ಇಟ್ಟು ಪೂಜೆ ಮಾಡ್ತಿದ್ದೀನಿ. ಈಗಿತ್ತು ಇವತ್ತಿನ ಆಷಾಢ ಶುಕ್ರವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ತಿಂಡಿಗೆ ದೋಸೆ, ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ನನ್ನ ಮಗಳಿಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ, ಅವಳಿಗೆ ವಾಂಗಿಬಾತ್ ಮಾಡಿಕೊಟ್ಟೆ. ಅವಳು ಬೇಗ ಆಗುತ್ತಲ್ವ ಅದಾದರೆ, ಗೊಜ್ಜು ಮಾಡಿ ರೈಸ್ ಮಾಡೋದ್ರಿಂದ. ಸೊ ಈಗಿತ್ತು ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.